ಇನ್ನು ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವಂತಹ ತಮಿಳುನಾಡು ಸಿಎಂ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ. ಸಿಎಂ ವಿಜಯ್ 125 ಕಿಲೋಮೀಟರ್ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ. ಕೊಲ್ಲೂರಿನಲ್ಲಿ ತಮಿಳುನಾಡು ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ದೇವಸ್ಥಾನ ಆಡಳಿತ ಮಂಡಳಿಯ ಜೊತೆಗೆ ಪೊಲೀಸರು ಚರ್ಚೆ ಕೂಡ ನಡೆಸಿದ್ದಾರೆ. ಮೂಕಾಂಬಿಕಾ ದರ್ಶನವನ್ನ ಪಡೆಯಲಿರುವಂತಹ ಜೋಸೆಫ್ ವಿಜಯ್ ಆಯಕಟ್ಟಿನ ಸ್ಥಳ ಹಾಗೂ ಅರಣ್ಯ ಮಾರ್ಗದಲ್ಲಿ ಭದ್ರತೆಗೆ ಪೊಲೀಸ್ ಸೂಚನೆಯನ್ನು ಕೊಡಲಾಗಿದೆ. ವಿಜಯ್ಗೆ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಉಡುಪಿ ಪೊಲೀಸರು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಒಂದಷ್ಟು ಬದಲಾವಣೆಗಳನ್ನ ಭಕ್ತರಿಗೆ ಸಂಬಂಧಪಟ್ಟಂತೆ ಪೂಜಾ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮೇಕೆದಾಟು ಯೋಜನೆ ಜಾರಿಗೆ ತಮಿಳುನಾಡು ಸಿಎಂ ವಿಜಯ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕರವೆಯಿಂದ ವಿಜಯ್ಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಉಡುಪಿಯಲ್ಲಿ ಹಾದು ಹೋಗುವಾಗಲೂ ಕೂಡ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಿಎಂ ವಿಜಯ್ಗೆ ಪ್ರತಿಭಟನೆಯ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ಭಾರಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತು ಕೊಲ್ಲೂರಿಗೆ ತಮಿಳುನಾಡಿನ ಸಿಎಂ ಆಗಮಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂತಹ ತಮಿಳುನಾಡಿನ ಸಿಎಂ. ಸೊ ಯಾವೆಲ್ಲ ರೀತಿಯಾಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಭಕ್ತರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಚನೆಗಳಿಗಾಗಲೇ ಹೊರಗೆ ಬಂದಿದೆ? ಸದ್ಯ ನಾವು ಕೊಲ್ಲೂರು ದೇವಸ್ಥಾನದಲ್ಲೇ ಇದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಇಲ್ಲಿಗೆ ಭೇಟಿ ಕೊಡುವವರಿದ್ದಾರೆ. ಯಾವುದೇ ಹೋಮ ಹವನ ಇರುವುದಿಲ್ಲ. ಅಂದರೆ ಕೊಲ್ಲೂರಿಗೆ ಬರ್ತಾರೆ ಅಂತ ಹೇಳಿದರೆ ಯಾವುದಾದ್ರು ಚಂಡಿಕಾಯಾಗ ಇತ್ಯಾದಿಗಳು ಇರುತ್ತೆ ಅನ್ನುವಂಥದ್ದು ಸಾಮಾನ್ಯ. ಆದರೆ ಇವರು ಮಧ್ಯಾಹ್ನದ ಬಳಿಕ ಅಂದರೆ ಹೋಮದ ಅವಧಿಗಳೆಲ್ಲ ಮುಗಿದ ನಂತರ ಬರ್ತಾರೆ. ನಾವು ಇಲ್ಲಿ ದೇವಸ್ಥಾನವನ್ನು ತೋರಿಸೋದಾದರೆ ಎಂದಿನಂತೆ ಇಲ್ಲಿನ ದೈನಂದಿನ ಚಟುವಟಿಕೆಗಳು ಎಂದಿನಂತೆಯೇ ಇದೆ. ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ, ಇವತ್ತು ಶುಕ್ರವಾರವಾದ ಕಾರಣ ಸಾವಿರಾರು ಭಕ್ತರು ಬರ್ತಾರೆ. ಸೊ ಬರುವಂಥ ಭಕ್ತರಿಗೆ ಏನಾದರೂ ತೊಂದರೆ ಇದೆಯಾ ಅಂದರೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ, ದೈನಂದಿನ ದರ್ಶನಗಳು ಎಂದಿನಂತೆಯೇ ಇರುತ್ತೆ ಅನ್ನುವಂಥದ್ದು. ವಿಶೇಷ ಭದ್ರತೆಗಳನ್ನು ಮಾಡಲಾಗಿದೆ. ಅಂದರೆ ಮಧ್ಯಾಹ್ನ ಪ್ರತಿದಿನ ಪೂಜೆಯ ನಂತರ ಸುಮಾರು 2 ಗಂಟೆಗಳ ಕಾಲ ಮುಚ್ಚಿರುತ್ತೆ ದೇವಸ್ಥಾನ. ಆ ಹೊತ್ತಿಗೆ ಮಾತ್ರ ಮುಚ್ಚಿರುತ್ತೆ. ಅದನ್ನು ಹೊರತುಪಡಿಸಿದರೆ 3 ರಿಂದ 3:30 ಸುಮಾರಿಗೆ ಏನು ಜೋಸೆಫ್ ವಿಜಯ್ ಅವರು ಭೇಟಿ ಕೊಡುವವರಿದ್ದಾರೆ. ಸೊ ಆ ಸಂದರ್ಭದಲ್ಲಿ ದರ್ಶನಕ್ಕೆ ಸ್ವಲ್ಪ ಅಡ್ಡಿ ಆಗಬಹುದು. ಅದನ್ನು ಹೊರತುಪಡಿಸಿದರೆ ದೇವರ ದರ್ಶನದಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ತಮಿಳುನಾಡಿನ ಭಕ್ತರಿಗೆ ಕೊಲ್ಲೂರು ಅಂದರೆ ಒಂದು ವಿಶೇಷವಾದ ನಂಬಿಕೆ. ಅದರಲ್ಲೂ ಮುಖ್ಯವಾಗಿ ಎಂ ಜಿ ರಾಮಚಂದ್ರನ್ ಅವರು 1977ನೇ ಇಸ್ವಿಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ತಾಯಿಗೆ 1 kg ತೂಕದ ಚಿನ್ನದ ಖಡ್ಗವನ್ನು ಏನು ಕೊಡುಗೆಯಾಗಿ ನೀಡ್ತಾರೆ. ಆ ನಂತರದಲ್ಲಿ ಬಹಳ ಒಂದು ತಮಿಳುನಾಡಿನ ಅಂದರೆ ಅವರೊಂಥರ ಆರಾಧಿಸುವ ವ್ಯಕ್ತಿಯಾಗಿದ್ದರು ರಾಮಚಂದ್ರನ್. ಸೊ ಆ ದೃಷ್ಟಿಯಿಂದ ಆನಂತರ ಸಾವಿರಾರು ಭಕ್ತರು, ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ಭಕ್ತರು ಬಂದು ಹೋಗಿದ್ದಾರೆ. ಆ ನಂತರದಲ್ಲಿ ಜಯಲಲಿತಾ ಅವರು ಕೂಡ ಕೊಲ್ಲೂರಿಗೆ ಭೇಟಿ ಕೊಟ್ಟದ್ದನ್ನು ನಾವು ಸ್ಮರಿಸಬಹುದು. ಸೊ ಅದರ ಮುಂದುವರಿದ ಭಾಗವಾಗಿ ಈಗ ಜೋಸೆಫ್ ವಿಜಯ್ ಅವರು ಭೇಟಿ ಕೊಡ್ತಾರೆ. ಆ ನಡುವೆ ಸನಾತನದ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲದ ಕರುಣಾನಿಧಿ, ಸ್ಟಾಲಿನ್ ಇತ್ಯಾದಿಯವರ ಆಡಳಿತ ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟಿಲ್ಲ. ಆದರೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಅವರು ಬಂದು ಇಲ್ಲಿಗೆ ಚಿನ್ನದ ಆಭರಣಗಳನ್ನು ಉಡುಗೊರೆ ಕೊಟ್ಟದ್ದನ್ನು ಕೂಡ ನಾವು ಸ್ಮರಿಸಬಹುದು. ಸೊ ಈ ಎಲ್ಲ ದೃಷ್ಟಿಯಿಂದ ಭಾವನಾತ್ಮಕವಾಗಿ ತಮಿಳರ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಜೋಸೆಫ್ ವಿಜಯ್ ಅವರು ಇವತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸುಮಾರು 20-25 ಕಿಲೋಮೀಟರ್ ಅರಣ್ಯ ಮಾರ್ಗ ಇದೆ. ಸೊ ವಿಶೇಷ ಭದ್ರತೆಗಳನ್ನು ಮಧ್ಯಾಹ್ನದ ಹೊತ್ತಿಗೆ ಏನು ಅರಣ್ಯ ಮಾರ್ಗದಿಂದ ಹಿಡಿದು ಕೊಲ್ಲೂರು ದೇವಸ್ಥಾನದವರೆಗೂ ಕೂಡ, ಆ ಸಂದರ್ಭದಲ್ಲಿ ಮಾಧ್ಯಮ ಸಹಿತ ಯಾರಿಗೂ ದೇವಸ್ಥಾನದ ಒಳಗೆ ನಿರ್ಬಂಧ ಮಾಡಲಾಗಿದೆ. ಮಹಾದ್ವಾರದಿಂದ ಮುಂದೆ ಆ ಒಂದು ದರ್ಶನದ ಅವಧಿ 30 ನಿಮಿಷಗಳ ಕಾಲ ಯಾರಿಗೂ ಬರೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಇದು ಒಂದು ಭಾಗ. ಎರಡನೇ, ಮೇಕೆದಾಟು ವಿಚಾರವಾಗಿ ಏನು ಪ್ರೊಟೆಸ್ಟ್ ನಡೀತಾ ಇದೆ 2 ಭಾಗಗಳಲ್ಲಿ, ಒಂದು ಮಂಗಳೂರು ಏರ್ಪೋರ್ಟ್ ಇರಬಹುದು ಮತ್ತು ಉಡುಪಿಯ ಒಂದು ಆಯಕಟ್ಟಿನ ಸ್ಥಳದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ಪ್ರತಿಭಟನೆಗೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಮಧ್ಯಾಹ್ನ 3 ರಿಂದ ಸುಮಾರು 5 ಗಂಟೆಯವರೆಗೆ ಕೊಲ್ಲೂರು ದೇವಸ್ಥಾನದಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ನಡೆಯುವಂಥದ್ದು. ಅಲ್ಲಿಯವರೆಗೆ ಎಲ್ಲ ದರ್ಶನಗಳು ಸುಗಮವಾಗಿ ನಡೀತಾ ಇದೆ. ಮಧುಕರ್, ಓಕೆ, ಧನ್ಯವಾದ ಶಶಿಧರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.